ಹಾಯ್ ಫ್ರೆಂಡ್ಸ್, ನೀವು ನೋಡಿ ಇಡೀ ಕುಟುಂಬನ ಸಾಕೋಕ್ಕಾಗಿ ನಮ್ಮ ಮೀನುಗಾರ ಗಾಳಿ ಮಳೆ ಎನ್ನದೇ ದುಡಿತಾನೆ. ಹಾಗೆ ನೋಡಿ ಅವನು ಪ್ರಾಣ ಕೂಡ ಹೋಗಿದೆ. ಸರಿಸುಮಾರು ಮಧ್ಯರಾತ್ರಿಗೆ ಅವನು ಬಿದ್ದಿರೋದು. ಆವಾಗ ಯಾರಿಗೂ ಗೊತ್ತಾಗಿಲ್ಲ. ಇನ್ನೊಂದು ಬೋಟ್ಗೆ ಬಲೆ ಹಾಕಿದವಾಗ ಬಲೆಗೆ ಬಂದ ಆ ಬಾಡಿ ನೋಡಿ, ಸೊಂಟಕ್ಕೆ ರೋಪೆಲ್ಲ ಹಾಕಿದ್ದಾರೆ. ಆ ಬಾಡಿನ ಇವಾಗ ಮೇಲೆತ್ತಕ್ಕೆ ಅವರು ಟ್ರೈ ಮಾಡ್ತಾ ಇದ್ದಾರೆ. ಬಾಡಿ ಬೇರೆ ಕಡೆಗಿದ್ದು ಅಂದರೆ ನಮ್ಮ ಮೀನುಗಾರನೇ, ಅವನು ಬೇರೆ ಬೋಟ್ದವನು ಈ ಬೋಟಿಗೆ ಬಲೆಗೆ ಬಂದಿದ್ದಾನೆ. ಇವಾಗ ಮೇಲೆ ತಗೊಳ್ಳೋಕೆ ಅವರು ಒದ್ದಾಡ್ತಾ ಇದ್ದಾರೆ. ಬಾಡಿ ಏನಿಲ್ಲ, ಒಂದು ದಿನನೇ ಆಗಿರಬೇಕು ಅವನು ಬಿದ್ದು. ಇವಾಗ ಸಿಕ್ಕಿದೆ ಬಾಡಿ. ಅದನ್ನು ಇವರು ಹಗ್ಗವನ್ನು ಕಟ್ಟಿಬಿಟ್ಟು ಮೇಲಕ್ಕೆ ಎತ್ತೋ ಪ್ರಯತ್ನ ಮಾಡ್ತಾರೆ. ನೋಡಿದ್ರಲ್ಲ, ಮೀನುಗಾರ ಜೀವನ ಹೀಗೆ. ಕಷ್ಟ ಬಂದರೆ ಕಷ್ಟ, ಸುಖ ಬಂದರೆ ಸುಖ. ತನ್ನ ಕುಟುಂಬಕ್ಕಾಗಿ ತನ್ನ ಜೀವವನ್ನೇ ಪ್ರಾಣ ಬಿಡ್ತಾನೆ ಅಂತ ಹೇಳಿದ್ರೆ ನಮ್ಮ ಮೀನುಗಾರ ಸರಿಸಾಟಿ ಯಾವುದಕ್ಕೂ ಅಲ್ಲ ಅಂತ ನೀವು ತಿಳ್ಕೊಳ್ಬೋದು. ಆದರೆ ಮೀನುಗಾರ ಕಷ್ಟ ಮಾತ್ರ ಡೇಂಜರೇ. ನೀವು ನೋಡ್ತಾ ಹೋಗ್ಬೋದು. ನೋಡಿ, ಒಂದು ಬಾಡಿಗೋಸ್ಕರ 2 ಜನ ಕೂಡ ನಮ್ಮ ಮೀನುಗಾರರು ಹೆಲ್ಪ್ ಮಾಡ್ತಾಯಿದ್ದಾರೆ. ಆ ಬಾಡಿ ಈ ಬಾಡಿ ಅಂತಲ್ಲ, ನಮ್ಮ ಮೀನುಗಾರರಿಗೆ ಏನೇ ಒಂದು ಸಿಕ್ಕಿದ್ರು ಕೂಡ ನಮ್ಮ ಮೀನುಗಾರನ ಬಾಡಿನ ನಮ್ಮ ಮೀನುಗಾರರೇ ತಗೋಬರೋ ಹೊರತು ಬೇರೆ ಯಾರೂ ತಗೊಳ್ಳಲ್ಲ, ಹೇಳ್ತಾರೆ ಅಷ್ಟೇ. ಆದರೆ ಈ ಬಾಡಿ ಕೂಡ ಬೇರೆ ಬೋಟ್ ಸಿಕ್ಕಿದೆ, ಆದರೂ ಕೂಡ ಅವರು ಆ ಬಾಡಿನ ಮೇಲುಗಡೆ ಎತ್ತೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡ್ತಾ ಹೋಗ್ಬೋದು. ನೋಡಿದ್ರಲ್ಲ, ಮೀನುಗಾರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಯೂಟ್ಯೂಬಲ್ಲಾದರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಹಾಕ್ತಾ ಹೋಗ್ತೀನಿ. ಆದರೆ ಆ ಬಾಡಿ ನೋಡಿದರೆ ನಮ್ಮ ಮಾತೇ ಬರೋಲ್ಲ. ಅದಕ್ಕೋಸ್ಕರ ಇವಾಗ ಸೈಲೆಂಟಾಗಿ ಮಾತಾಡ್ತಾ ಇದ್ದೀನಿ. ನೋಡ್ತಾ ಹೋಗ್ಬೋದು. ನಾಳೆಗೆ ಅವರು, ನಾಳೆಗೆ ಇನ್ನೊಬ್ಬ, ನಾಳೆ ನಾವು ಕೂಡ ಆಗ್ಬೋದು, ಹೇಳೋಕ್ಕಾಗಲ್ಲ. ನಮ್ಮ ಮೀನುಗಾರ ದಂಧೆನೇ ಹೀಗೆ. ಗಾಳಿ ಮಳೆಯೆಲ್ಲ ಇದ್ದಾಗ ನಮ್ಗೆ ತುಂಬ ಕಷ್ಟ ಆಗುತ್ತೆ ದಂಧೆ ಮಾಡಲಿಕ್ಕೆ. ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್.